ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಂತ ಅಂದ್ಕೋತೇನೆ. ನನ್ನ ಲಾಸ್ಟ್ ಟೈಮ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದೆ. ಎಲ್ರಿಗೂ ಧನ್ಯವಾದಗಳು. ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ನ ಒತ್ತಕ್ಕೆ ಮರಿಬೇಡಿ. ಆಲ್ ಅಂತ ಒತ್ತಿದ್ರೆ ನನ್ನ ಎಲ್ಲ ನೆಕ್ಸ್ಟ್ ವಿಡಿಯೋಗಳು ಖಂಡಿತ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನು ಸತ್ಯನಾರಾಯಣ ಪೂಜೆಗೆ ಹೊರಟಿದ್ದೇನೆ. ಜೊತೆಗೆ ನನ್ನ ಮಗಳು ಸಹ ಇದ್ದಾಳೆ. ಹಾಯ್. ಇಬ್ಬರು ಹೊರಟಿದ್ದೇವೆ. ಮಗ ಮತ್ತು ನನ್ನ ಯಜಮಾನರು ಅಲ್ಲಿಗೆ ಜಾಯಿನ್ ಆಗ್ತಾ ಇದ್ದಾರೆ ಪೂಜೆಗೆ. ನಮ್ಮ ರುದ್ರಂ ಟೀಮಿನ ಭವ್ಯ ಅವರ ಪೂಜೆ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸತ್ಯನಾರಾಯಣ ಪೂಜೆಗೆ ಹೋಗ್ತಾ ಇದ್ದೇವೆ. ನೋಡಿ, ಇವತ್ತು ಅಲ್ಲೇ ಯಾರ್ಯಾರು ಮೀಟ್ ಮಾಡ್ತೇನೆ, ಯಾರೆಲ್ಲ ಸಿಗ್ತಾರೆ, ಖಂಡಿತ ವಿಡಿಯೋನ ಲಾಸ್ಟ್ ತನಕ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ನಾನು ಬಂದೆ. ಸತ್ಯನಾರಾಯಣ ಪೂಜೆಯ ಅಲಂಕಾರ ರೆಡಿಯಾಗಿದೆ. ಪೂಜೆ ಶುರುವಾಗಿಲ್ಲ. ಇವತ್ತು ಬ್ರೇಕ್ಫಾಸ್ಟ್ ಇತ್ತು. ಬೆಳಿಗ್ಗೆ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಸಹ ಇತ್ತು. ಕೇಸರಿ ಬಾತ್, ನಂದು ಫೇವರೆಟ್ ಕೇಸರಿ ಬಾತ್. ತುಂಬ ಚೆನ್ನಾಗಿತ್ತು. ನಾನು ಕೇಸರಿ ಬಾತ್ ಮಾತ್ರ. ನಮ್ಮ ದೇವಸ್ಥಾನದ ಪಾಕಶಾಲೆ ಮಧ್ಯಾಹ್ನದ ಪೂಜೆದು ಅಡಿಗೆ ತಯಾರಾಗ್ತಾ ಇದೆ. ಎಲ್ಲ ಆಲ್ಮೋಸ್ಟ್ ಪ್ರಿಪರೇಷನ್ ಆಗಿದೆ, ಮಾಡ್ತಾ ಇದ್ದಾರೆ. ನಮ್ಮ ಪಾಕಶಾಲೆಯ ಮೇನ್ ಬಂದು ಇಲ್ಲಿ ನಮ್ಮ ಮಣಿಮಾಮ, ನಮ್ಮೆಲ್ಲರ ಪ್ರೀತಿಯ ಮಣಿಮಾಮ. ಪೂಜೆಯ ಅಲಂಕಾರಕ್ಕೆ ತಾವರೆ ನೋಡಿ, ಇಷ್ಟು ಅರಳಿದೆ, ಇನ್ನು ಅರಳಕ್ಕೆ ಬಾಕಿ ಇದೆ. ಸೂರ್ಯನ ಬಿಸಿಲು ತಾಗಿಲ್ಲ ಇನ್ನೂ ಸಹ ಇದಕ್ಕೆ. ನೋಡಿ, ನನ್ನ ತಂಗಿ ಗಾಣಿ, ಹಾಯ್ ಮಾಡು. ಇದು ನನ್ನ ಸ್ಮಾಲ್ ಕುಟ್ಟಿ. ಪೂಜೆ ಮುಗಿಸಿ ನನ್ನ ಟೀಮಿನವರು, ರುದ್ರಂ ಟೀಮಿನವರು ಇದ್ದಾರೆ, ವಿನಾಯಕ ಮಂಡಳಿ ಎಲ್ಲ ಬಡ್ಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ನೋಡಿ, ಎಲ್ಲ ನಾವು ಮಹಿಳೆಯರು ಇವತ್ತು ಬಡಿಸೋಕ್ಕೆ. ಇಲ್ಲಿ ಇದರ ಉಸ್ತುವಾರಿ ಬಂದು ಸುಮನಕ್ಕ ಎಲ್ಲರನ್ನು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಎಲ್ಲರನ್ನು ಕರ್ಕೊಂಡು ಬಂದು ಬಡ್ಸಕ್ಕೆ ನಿಲ್ಲಿಸ್ತಾರೆ. ಪೂಜೆ ಮುಗಿಸಿ ಬಂದು ತೋಟದಲ್ಲಿ ಕಾಫಿ ಕುಯ್ತಾ ಇದ್ದೇವೆ. ಯಜಮಾನರು ನೋಡಿ ಏನೇ ಮೇಲೆ ನಿಂತು ಮರದ ಮೇಲೆ ಕಾಫಿ ಕುಯ್ತಾ ಇದ್ದಾರೆ. ಮರ ದೊಡ್ಡದಿದ್ರೆ ಇದೇ ಸಮಸ್ಯೆ, ಸಣ್ಣ ಸಣ್ಣ ಮರ ಇದ್ದರೆ ಕಾಫಿ ಕುಯ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ.